ತೊಡೆಯಲ್ಲಿ ತುಂಬ ಫ್ಯಾಟ್ ಇದೆ, ಹೇಗೆ ಕಮ್ಮಿ ಮಾಡೋದು? ತುಂಬ ಜನ ನನಗೆ ಕೇಳಿದರು. ಇದೊಂದು ಮೇಜರ್ ಪ್ರಾಬ್ಲಮ್. ನಿಮಗೆ ಫೇವ್ರೆಟ್ ಪ್ಯಾಂಟ್ ಹಾಕ್ಕೊಳ್ಳೋಕ್ಕಾಗಲ್ಲ ಅಥವಾ ನಿಮ್ಮ ಡ್ರೆಸ್ ಹಾಕ್ಕೊಳ್ಳೋಕ್ಕಾಗಲ್ಲ ಪ್ರಾಬ್ಲಮ್. ಹುಡುಗರಿಗೂ ಹುಡುಗಿಯರು ಇಬ್ಬರಿಗೂ ಸಹ ಎರಡರಿಗೂ ಸಹ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ವಿಡಿಯೋ ಎಂಡ್ ತನಕ ನೋಡಿ, ಸೊಲ್ಯೂಷನ್ ಸಿಕ್ಬಿಡದೆ ಆಯಿತಾ? ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಸಪೋರ್ಟ್ ಬೇಕಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊಲ್ಯೂಷನ್ ಏನು ಗೊತ್ತಾ? ಥೈ ಫ್ಯಾಟಿಗೆ ನೋಡಿ, ನೀವು ಸ್ಪಾಟ್ ರಿಡಕ್ಷನ್ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ನೋಡ್ಕೊಳ್ಬೇಕು. ಈಗ ಥೈಸ್ ಅಂತ ಹೇಳುವಾಗ ತುಂಬ ಹುಡುಗಿಯರಿಗೆ ಸೆಲ್ಯುಲೈಟ್ ಪ್ರಾಬ್ಲಮ್ ಆಗುತ್ತೆ, ಹುಡುಗರಿಗೆ ಏನಾಗುತ್ತೆ ಫ್ಯಾಟ್ ಜಾಸ್ತಿ ಇರುತ್ತೆ, ಸ್ಯಾಗಿ ಥರ ಆಗಿಬಿಡುತ್ತೆ, ಪ್ಯಾಂಟ್ ಮೇಲೆ ಹೋಗುತ್ತೆ, ಸೊಂಟ ಆಗುತ್ತೆ, ಥೈಸ್ ಹತ್ರ ಆಗಲ್ಲ, ಇದು ಪ್ರಾಬ್ಲಮ್ ಇರುತ್ತೆ. ಈಗ ಸ್ಪಾಟ್ ರಿಡಕ್ಷನ್ ಅಂದರೆ ಒಂದೇ ಕಡೆಯಿಂದ ಫ್ಯಾಟ್ ಕಮ್ಮಿ ಮಾಡೋಕ್ಕಾಗಲ್ಲ, ಬಟ್ ನೀವು ಪ್ರಯಾರಿಟೈಸ್ ಮಾಡ್ಬೋದು. ಸೊ ಸ್ಟೆಪ್ ನಂಬರ್ 1, ನೀವು ಒಂದು ಕ್ಯಾಲೋರಿಕ್ ಡೆಫಿಸಿಟಲ್ಲಿ ತಿನ್ನಬೇಕು, ಓವರಾಲ್ ಡೆಫಿಸಿಟಲ್ಲಿ ತಿನ್ನಬೇಕು. ಅದು ಹೇಗೆ ತಿನ್ನೋದು ಅಂತ ನಾನು ಬೇರೆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಸೊ ನೀವು ಫಾರ್ ಎಕ್ಸಾಂಪಲ್ ಕ್ಯಾಲೋರಿಕ್ ಡೆಫಿಸಿಟ್ ಮಾಡಿ ಆಯಿತು, ನಿಮ್ಮ ಡಯಟ್ ಸರಿ ಆಯಿತು ಅಂತ ಅನ್ಕೊಳ್ಳಿ, ಅದು ಪಾಯಿಂಟ್ ನಂಬರ್ 1. ಎರಡನೇದು ಇಂಪಾರ್ಟೆಂಟ್ ವಿಷಯ, ಡಯಟ್ ಸೈಡ್ಗೆ ಇಂಪಾರ್ಟೆಂಟ್. ವರ್ಕೌಟಲ್ಲಿ ದಿನದಲ್ಲಿ ನೀವು 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಲೇಬೇಕು. ಇಲ್ಲ ಟ್ರೆಡ್ಮಿಲ್ ಹೋಗಿ ನೀವು ಕ್ಯಾಲರೀಸ್ ಬರ್ನ್ ಮಾಡಿ, ಇಲ್ಲ ಸೈಕಲ್ ಮಾಡಿ, ಇಲ್ಲ ಸ್ವಿಮ್ಮಿಂಗ್ ಮಾಡಿ. ಬಟ್ ಈಸಿ ವೇ 15,000 ಸ್ಟೆಪ್ ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು. 400 ಕ್ಯಾಲರೀಸ್ ಬರ್ನ್ ಆಗುತ್ತೆ, ನೀವು ಆಟೋಮ್ಯಾಟಿಕ್ ಆಗಿ ಡೆಫಿಸಿಟಿಗೆ ಹೋಗ್ತೀರಾ. ಒಂದು. ಎರಡನೇದು, ಬಿಗಿನರ್ ಆದಿದ್ದಲ್ಲಿ ನೀವು ಖಾಲಿ ಬೊಜ್ಜು ಕರಗಿಸೋದ ಮೇಲೆ ಕಾನ್ಸಂಟ್ರೇಟ್ ಮಾಡೋದಲ್ಲ, ನೀವು ನಿಮ್ಮ ಥೈಸ್ ಮಸಲ್ನ ಬಿಲ್ಡ್ ಮಾಡಿ ಸ್ಟ್ರಾಂಗ್ ಮಾಡಿ. ಥೈಸ್ ಹುಡುಗಿಯರು ಮಸಲ್ ಬಿಲ್ಡ್ ಮಾಡಿದ್ರೆ ಹುಡುಗರ ಥರ ಆಗಲ್ಲ, ಟೋನ್ ಆಗ್ತೀರಾ. ಯಾವ ಎಕ್ಸಸೈಸು? ಫಸ್ಟು ಸ್ಕ್ವಾಟ್ಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ. ಸ್ಕ್ವಾಟ್ಸ್ ಅಂದರೆ ಹೇಗೆ? ಫುಲ್ ಕೆಳಗೆ ಹೋಗಬೇಕು, ಮೇಲೆ ತನಕ ಬರಬೇಕು. ನಿಮಗೆ ಗ್ಲೂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಮೇಲೆ ಬಂದು ಗ್ಲೂಟ್ ಸ್ಕ್ವೀಸ್ ಮಾಡಬೇಕು, ಬಟ್ ಸ್ಲೋಲಿ ಕೆಳಗೆ ಹೋಗಬೇಕು, ಮೇಲೆ ಬರಬೇಕು. ಈ ಥರ 4 ಸೆಟ್ 20 ರೆಪ್ಸ್. ನೀವು ಬಿಗಿನರ್ ಆಗಿದ್ದರೆ ನೀವು ಆ ಫೇಸ್ನ ಕ್ರಾಸ್ ಮಾಡಿದರೆ ನೆಕ್ಸ್ಟ್ ನೀವು ಹೋಗಬೇಕಾಗಿರೋದು ವೇಟೆಡ್ ಸ್ಕ್ವಾಟ್ಸ್ಗೆ. ಹೌದು, ವೇಟ್ಸ್ ಹಾಕಿ ಸ್ಕ್ವಾಟ್ಸ್ ಮಾಡಿ, ಲೆಗ್ಸು ಸ್ಟ್ರಾಂಗ್ ಆಗುತ್ತೆ, ಟೋನ್ ಆಗುತ್ತೆ, ಆ್ಯಂಡ್ ಇದು ಇಂಡೈರೆಕ್ಟ್ಲಿ ಬಾಡಿ ಫ್ಯಾಟ್ ಕಮ್ಮಿ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಯಾಕೆ ಗೊತ್ತಾ? ಹೇಳ್ತೀನಿ. ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಮೆಟಬಾಲಿಸಮ್ ಇಂಪ್ರೂವ್ ಆದಾಗ ನೀವು ಕಮ್ಮಿ ಕ್ಯಾಲೋರೀಸ್ ತಿನ್ನಬೇಕು ಅಂತಿಲ್ಲ, ಸ್ವಲ್ಪ ಜಾಸ್ತಿ ತಿನ್ಕೊಂಡೇ ಫ್ಯಾಟ್ ಲಾಸ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಉಪವಾಸ ಮಾಡಿ ಹೊಟ್ಟೆ ಕಟ್ಟಬೇಕಂತಿಲ್ಲ. ಇದರಲ್ಲಿ ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಮಸಲ್ ಬಿಲ್ಡ್ ಆಗುತ್ತೆ, ಆ್ಯಂಡ್ ಫ್ಯಾಟ್ ಕಮ್ಮಿ ಆಗಿ ನೀವು ಒಳ್ಳೆ ಶೇಪ್ಗೆ ಬರ್ತೀರಾ. ಮುಂದೆ ಹೋಗ್ತಾ ನೀವು ಇಂಪಾರ್ಟೆಂಟ್ ಎಕ್ಸಸೈಸ್ ಏನು ಅಂದರೆ ಸೈಕ್ಲಿಂಗು. ಈಗ ಸೈಕ್ಲಿಂಗ್ ಯಾಕೆ ಅಂತ ಹೇಳುವಾಗ, ಸೈಕ್ಲಿಂಗಲ್ಲಿ ಕ್ಯಾಲರೀಸು ಬರ್ನ್ ಆಗುತ್ತೆ, ಅದ್ರ ಜೊತೆ ಥೈ ಮಸಲು ಸ್ಟ್ರಾಂಗ್ ಆಗುತ್ತೆ, ಎರಡು ಒಂದೇ ಸತಿಗೆ ಹಿಟ್ ಆಗ್ತಿದೆ. ಕಾನ್ಸೆಪ್ಟ್ ಅರ್ಥ ಆಯ್ತಾ ನಾನು ಏನು ಹೇಳ್ತಿರೋದು? ಈಗ ನೀವು ವಾಕಿಂಗ್ ಮಾಡ್ತೀರಾ, ಕ್ಯಾಲರೀಸ್ ಬರ್ನ್ ಆಗುತ್ತೆ, ಥೈಸಿಗೆ ಅಷ್ಟು ಇಂಪ್ಯಾಕ್ಟ್ ಇಲ್ಲ ಸ್ವಲ್ಪ. ಬಟ್ ನೀವು ಸೈಕ್ಲಿಂಗ್ ಇನ್ವಾಲ್ವ್ ಮಾಡಿದರೆ, ಅದೇ ಥೈಸ್ ಅದರಲ್ಲಿ ಸಹ ನೀವು ಸ್ಟ್ರಾಂಗ್ ರೆಸಿಸ್ಟೆಂಟ್ ಇಟ್ಟು ಮಾಡಿದರೆ ಥೈಸ್ ಮಸಲು ಡೆವಲಪ್ ಆಗುತ್ತೆ, ಅದ್ರ ಜೊತೆ ಬಾಡಿ ಫ್ಯಾಟು ಕಮ್ಮಿ, ಕ್ಯಾಲರೀಸು ಬರ್ನ್ ಆಗುತ್ತೆ. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾವುದೋ ಎಕ್ಸ್ಪೆನ್ಸಿವ್ ಸೈಕಲ್ ಬೇಕಂತಿಲ್ಲ, ನಾರ್ಮಲ್ ಸೈಕಲ್ ತೊಗೊಂಡು ಮಾಡಿದ್ರು ಓಕೆ, ಜಾಸ್ತಿ ಖರ್ಚು ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಥೈ ಫ್ಯಾಟ್ ಇದ್ದರೆ ಏನು ಮಾಡಬೇಕು ಅಂದರೆ, ಹೊರಗಡೆ ಇರುವ ಜಂಕ್ ಫುಡ್ನ ತಿನ್ನೋದೇ ಅವಾಯ್ಡ್ ಮಾಡಿ. ಏನಾಗುತ್ತೆ ಅಂದರೆ, ನೀವು ಜೆನೆಟಿಕಲಿ ನಿಮಗೆ ಥೈಸಲ್ಲಿ ಜಾಸ್ತಿ ಫ್ಯಾಟ್ ಸ್ಟೋರ್ ಆಗ್ತಿದೆ ಅಂತ ಅಂದ್ಕೊಳ್ಳಿ, ಆಯಿತಾ? 4 ದಿನ ಡಯಟ್ ಮಾಡ್ತೀರಾ, 5ನೇ ದಿನ ಹೊರಗೆ ತಿಂದು ಜಾಸ್ತಿ ಕ್ಯಾಲರೀಸ್ ತಿಂದುಬಿಡ್ತೀರಾ. ಆಗ ಬಾಡಿ ಫ್ಯಾಟ್ ಗೇನ್ ಆದಾಗ ನಿಮ್ಮ ಜೆನೆಟಿಕಲಿ ನಿಮಗೆ ಫ್ಯಾಟ್ ಥೈಸಲ್ಲೇ ಸ್ಟೋರ್ ಆಗೋದು ಕಾರಣ ಫಸ್ಟ್ ಅಲ್ಲೇ ಸ್ಟೋರ್ ಆಗುತ್ತೆ. ಸೊ ನೀವು ಆ ಎಕ್ಸ್ಟ್ರಾ ಕ್ಯಾಲರೀಸ್ ಅವಾಯ್ಡ್ ಮಾಡಿಬಿಟ್ರೆ ಫ್ಯಾಟೇ ಸ್ಟೋರ್ ಆಗುತ್ತೆ, ಥೈಸಲ್ಲಿ ಸಹ ಸ್ಟೋರ್ ಆಗಲ್ಲ. ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮಗೆ ನಾನು ಏನು ಹೇಳ್ತಿರೋದು ಅಂತ? ವೆರಿ ಇಂಪಾರ್ಟೆಂಟ್. ಮುಂದೆ ಹೋಗ್ತಾ ಬರೀ ಥೈ ಫ್ಯಾಟ್ ಮೇಲೆ ಗಮನ ಬಿಟ್ಟು ಓವರ್ ಆಲ್ ಬಾಡಿನ ಡೆವಲಪ್ ಮಾಡಿ. ಓವರ್ ಆಲ್ ಬಾಡಿನ ಅಂತ ಹೇಳಿದ್ರೆ ಫಸ್ಟ್ ಲೋವರ್ ಬಾಡಿ ಬಗ್ಗೆ ಮಾತಾಡೋಣ. ಲೋವರ್ ಬಾಡಿಲಿ ಥೈಸ್ ಇದೆ, ಹ್ಯಾಮ್ಸ್ಟ್ರಿಂಗ್ ಇದೆ, ಕಾಫ್ ಮಸಲ್ ಇದೆ, ಗ್ಲೂಟ್ಸ್ ಇದೆ. ಸೊ ಇದು ಎಲ್ಲ ಬೇರೆ ಬೇರೆ ಮಸಲು ಇದೆ, ಬಟ್ ನಾನು ಇದು ಮೇಜರ್. ಇದನ್ನು ಎಲ್ಲ ಟ್ರೈನ್ ಮಾಡಬೇಕು. ಆಗ ಏನಾಗುತ್ತೆ ಗೊತ್ತಾ? ಅಕಸ್ಮಾತ್ ನಿಮ್ಮ ಫ್ಯಾಟ್ ಇದ್ರು ಎಲ್ಲ ಕಡೆ ಮಸಲ್ ಬಿಲ್ಡ್ ಆದಾಗ ಶೇಪಲ್ಲಿ ಕಾಣ್ತೀರಾ. ಶೇಪಲ್ಲಿ ಕಾಣಿದಾಗ ಫಿಸಿಕ್ ಚೆನ್ನಾಗಿ ಕಾಣುತ್ತೆ. ಹಾಗಂತ ಬರೀ ಲೋವರ್ ಬಾಡಿನೇ ಇಲ್ಲ, ಅಪ್ಪರ್ ಬಾಡಿನೂ ನೀವು ನಿಮ್ಮ ಓವರ್ ಆಲ್ ಬಾಡಿ ಫ್ಯಾಟ್ ಕಮ್ಮಿ ಮಾಡ್ತಾ ಥೈ ಮಸಲ್ನ ಬಿಲ್ಡ್ ಮಾಡಿ ಅಪ್ಪರ್ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ಕಂಪ್ಲೀಟ್ ವರ್ಕೌಟ್ ಪ್ಲಾನ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಡೇ ಬೈ ಡೇ ಏನು ವರ್ಕೌಟ್ ಮಾಡಬೇಕು ಅಂತಲೂ ವೀಡಿಯೋ ಮಾಡ್ತೀನಿ ಸೀರೀಸ್ ಥರ. ಬಟ್ ನೀವು ಕಮೆಂಟ್ ಮಾಡಬೇಕು, ಒಂದು 100 ಕಮೆಂಟ್ ಬಂದರೆ ಮಾಡ್ತೀನಿ. ನೆಕ್ಸ್ಟ್, ಈಗ ಥೈ ಫ್ಯಾಟ್ ಮೇಲೆ ನೀವು ಎಷ್ಟು ವರ್ಕೌಟ್ ಮಾಡೋಣ ಇದೆಲ್ಲ ಮಾಡಿ ಆದರೂ ಕಮ್ಮಿ ಆಗ್ತಿಲ್ಲ ಅಂದರೆ ಮೇಜರ್ ರೀಸನು ನೀವು ಕ್ಯಾಲೋರಿಕ್ ಡೆಫಿಸಿಟಲ್ಲಿ ಇಲ್ಲ. ಈಗ ಕ್ಯಾಲೋರಿಕ್ ಡೆಫಿಸಿಟ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟು ಕ್ಯಾಲೋರೀಸ್ ಈಗ ತಿನ್ನಬೇಕು ಅಂತ ಎಲ್ಲಿ ಹೊಡ್ತಾ ಬೀಳೋದು ಗೊತ್ತಾ? ನೀವು ಮೆಜರ್ ಮಾಡ್ತಿಲ್ಲ ನಿಮ್ಮ ಆಹಾರನ, ಮೆಜರ್ ಮಾಡಿನೇ ತಿನ್ನಬೇಕು. ದಟ್ ಈಸ್ ದ ಮೇನ್ ಥಿಂಗ್. ಒಂದು ವೇಯಿಂಗ್ ಸ್ಕೇಲ್ ತೊಗೊಂಡು 500 ರೂಪಾಯಿಗೆ ಸಿಗುತ್ತೆ. ಸೊ ಕ್ವಾಂಟಿಟಿ ವೈಸ್ ನಿಮ್ಗೆ ಎಷ್ಟು ಕ್ಯಾಲರೀಸ್ ಬೇಕಂತ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ 100% ರಿಸಲ್ಟ್ ಬರುತ್ತೆ. ಇದು ಸೈನ್ಸು, ಬೇರೆ ಯಾವ್ದು ದಾರಿ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಮಿತ್ ಇರೋದು ಯಾವುದೊಂದು ಬೆಲ್ಟ್ ಹಾಕೊಳ್ಳೋದಂತೆ ಅಥವಾ ಥೈಸ್ ಕಮ್ಮಿ ಆಗಬೇಕಂತ ಥೈಸಿಗೆ ಏನೋ ಎಕ್ಸಸೈಸ್ ಮಾಡೋದಂತೆ. ವೇಟ್ ಟ್ರೈನಿಂಗ್ ಮಾಡೋದ್ರೆ ಮಸಲ್ ಬಿಲ್ಡ್ ಆಗುತ್ತೆ, ಕ್ಯಾಲರೀಸ್ ಬರ್ನ್ ಮಾಡಿದ್ರೆ ಫ್ಯಾಟ್ ಕಮ್ಮಿ ಆಗಿದೆ ಕ್ಯಾಲೋರಿಕ್ ಡೆಫಿಸಿಟಲ್ಲಿ. ಬಟ್ ಯಾವುದೋ ಒಂದು ಎಕ್ಸಸೈಸ್ ಈಗ ಬಾಡಿ ಮೂವ್ ಮಾಡೋದು, ಆ ಕೈ ಮೂವ್ ಮಾಡೋದು, ಆ ಕಾಲು ಮೂವ್ ಮಾಡೋದ್ರಿಂದ ಫ್ಯಾಟ್ ಹೋಗಲ್ಲ. ಸ್ಪಾಟ್ ರಿಡಕ್ಷನ್ ಬಿಟ್ಬಿಟ್ಟು ಓವರ್ ಆಲ್ ಬಾಡಿ ಫ್ಯಾಟ್ ಕಮ್ಮಿ ಮಾಡಬೇಕು, ಮಸಲ್ ಬಿಲ್ಡ್ ಮಾಡಬೇಕು, ಕ್ಯಾಲೋರಿಕ್ ಡೆಫಿಸಿಟಲ್ಲಿ ಇರಬೇಕು, ಆ್ಯಂಡ್ ರಿಕವರ್ ಆಗಿ ಇನಫ್ ಪ್ರೋಟೀನ್ ತೊಗೊಳ್ಬೇಕು. ಪ್ರೋಟೀನ್ ಅಂದರೆ ಸಪ್ಲಿಮೆಂಟ್ ಅಲ್ಲ, ಆಹಾರ. ನೀವು ಅಟ್ಲೀಸ್ಟ್ 1 ಗ್ರಾಮ್ ಪರ್ kg ಇಂದ ಸ್ಟಾರ್ಟ್ ಮಾಡಿ, ಆಯಿತಾ? ಪ್ರೋಟೀನ್ ಬಗ್ಗೆ ನೀವು ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ನಾನು ಸೊಲ್ಯೂಷನ್ ಕೊಡ್ತೀನಿ. ಸೊ ಈ 5 ಸ್ಟೆಪ್ಸ್ 3-4 ತಿಂಗಳು ಮಾಡಿ ಕನ್ಸಿಸ್ಟೆಂಟ್ ಆಗಿ, ಆಗ ಡೆಫಿನೆಟ್ಲಿ ರಿಸಲ್ಟ್ ಬರುತ್ತೆ. ನಿಮಗೆ ಪ್ರೊಫೆಷ್ನಲ್ ಹೆಲ್ಪ್ ಬೇಕು, ಏನು ಟ್ರೈ ಮಾಡಿದ್ರು ಆಗ್ತಾ ಇಲ್ಲ ಅಂದರೆ, ನಮ್ಮ ಕ್ಲೈಂಟ್ಸ್ ಥರ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂದರೆ ಆಸ್ ಐ ಟೋಲ್ಡ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಕಳಿಸಿ ಕನೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡೋಣ. ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಥೈ ಫ್ಯಾಟ್ ಇದೆ ಅಂತ ತುಂಬ ಥೈಸು ಲೋವರ್ ಬಾಡಿ ಸ್ಟ್ರೆಸ್ ಕೊಟ್ಬಿಡಿ. ವಾರದಲ್ಲಿ 3 ದಿನ 4 ದಿನ ಲೋವರ್ ಬಾಡಿ ಸ್ಟ್ರೆಸ್ಸು ಹೆಚ್ಚಾಯಿತು, ಜಾಸ್ತಿ
ಮಾಡಬೇಡಿ, ನೀ ಪೇನ್ ಬರೋ ಚಾನ್ಸಸ್ ಇದೆ. ಯಾಕಂದರೆ ಬಾಡಿ ವೇಟ್ ಇರುತ್ತೆ, ನೀವು ಜಾಸ್ತಿ ಎಕ್ಸಸೈಸ್ ಮಾಡಿ ನೀ ಪೇನ್ ಬರುತ್ತೆ. ಸೊ ಓವರಾಲ್ ಬಾಡಿ ಫ್ಯಾಟ್ ಕಮ್ಮಿ ಮಾಡಿ. ಥೈಸಲ್ಲಿ ಫ್ಯಾಟ್ ಕಮ್ಮಿ ಆಗೋದಿದ್ರೆ ತುಂಬ ಜನರಿಗೆ ಏನಾಗುತ್ತೆ ಅಂದರೆ ಅಪ್ಪರ್ ಬಾಡಿಯಲ್ಲಿ ಫಸ್ಟ್ ಫ್ಯಾಟ್ ಹೋಗುತ್ತೆ, ಮತ್ತೆ ಲಾಸ್ಟಲ್ಲಿ ಥೈಸಲ್ಲಿ ಹೋಗುತ್ತೆ. ಪರವಾಗಿಲ್ಲ, ಅದನ್ನ ಮಾಡಿ ಮತ್ತೆ ಹೋಗುತ್ತೆ. ಗಿವ್ ಅಪ್ ಮಾಡಬಾರ್ದು. ಅರ್ಥ ಆಯ್ತಾ? ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.